This is what is the prayer of Socrates. God, make me beautiful from within. If I become a responsible citizen of this country, ಆಗಸ್ಟ್ 15 ತಾರೀಕಿಗೆ ಪ್ರಧಾನಮಂತ್ರಿಗಳು ಕೆಂಪುಕೋಟೆಯಿಂದ ಸ್ವಚ್ಛ ಭಾರತ್ ಅಂತ ಹೇಳಬೇಕಾ? So education is not a certificate. Education is becoming answerable, accountable and responsible to yourself. When you become answerable, accountable and responsible to yourself, you will become beautiful from within. ತಿಂಗಳುಗಟ್ಟಲೆ ಅವರು ರಾತ್ರಿ ಹಗಲು ಅಲ್ಲಿ ಕೂತು ವರ್ಕ್ ಮಾಡಿ, ಅಜಯ್ ಉಡುಪಿ ಇರ್ಬೋದು, ರತ್ನಾಕರ್ ಇರ್ಬೋದು, ಆ ಸಂದರ್ಭದಲ್ಲಿ ಇದ್ದವರು ನಮ್ಮ ಜೊತೆಗೆ ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅವರೆಲ್ಲ. ಸೊ ಅವರು ಹುಟ್ಟಿರುವಂತ ಸಂಸ್ಥೆಯಲ್ಲಿ ಇವತ್ತೊಂದು 170 ಜನಕ್ಕೆ ನಾವು ಕೆಲಸ ಕೊಡುವಂತ ಒಂದು ಸೌಭಾಗ್ಯ ನಮಗೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮಹಾಲಾಸದ ಒಂದು ಅದ್ಭುತ ಕಾರ್ಯ ಅದರ ಹಿಂದೆ ಇದೆ. ಹಾಗಾಗಿ ನಾನು ಎಷ್ಟೋ ಸಲ ಈ ವಿಚಾರಗಳನ್ನೆಲ್ಲ ಹೇಳಿದಾಗ ಒಂದು ಸಂದರ್ಭದಲ್ಲಿ ಏನಾಯ್ತಂದ್ರೆ, ನಮ್ಮಲ್ಲಿ ಡಿಜಿಟಲ್ ಅನ್ನುವಂಥ ಒಂದು ಇಂಪ್ಯಾಕ್ಟ್ ಜಾಸ್ತಿ ಬಂದಿರೋದ್ರಿಂದ ಮತ್ತೆ ವೆಸ್ಟರ್ನ್ ಇನ್ಫ್ಲುಯೆನ್ಸಸ್ ಅಂದ್ರೆ ಈಗ ಶಟರ್ ಸ್ಟಾಕ್ಸ್ ಇರ್ಬೋದು, ನಾವು ಡಿಜಿಟಲ್ ಇದರಲ್ಲಿ ಇಮೇಜಸ್ ಎಲ್ಲ ಡೌನ್ಲೋಡ್ ಮಾಡುವಂತಾಗ ನಮಗೆ ತುಂಬಾ ಲೈಬ್ರರೀಸ್ ಸಿಗ್ತದೆ ಈಗ ತುಂಬಾ ಕಡಿಮೆ ರೇಟಿಗೆ. ಅದು ಹೇಗೆ ಅವ್ರು ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಗ್ಲೋಬಲ್ ಆಗಿರೋದ್ರಿಂದ ಅವರಿಗೆ ಅದು ವರ್ಕೌಟ್ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಮಗೆ ತುಂಬಾ ಚಾಲೆಂಜಸ್ ಬಂತು. ನಮಗೆ ಇಲ್ಲಿ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ವರ್ಕ್ ಮಾಡಿಸ್ಕೊಂಡು ಹೋದ್ರೆ ನಮಗೆ ಕಾಸ್ಟ್ ವರ್ಕೌಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ನಮಗೆ ಈ ಶಟರ್ ಸ್ಟಾಕ್, ಫ್ರೀ ಸ್ಟಾಕ್, ಗೆಟ್ ಇಮೇಜಸ್ ಅಲ್ಲಿಂದೆಲ್ಲ ಡೌನ್ಲೋಡ್ ಮಾಡಿದ್ರೆ ತುಂಬಾ ಕಡಿಮೆ. ನಾನು ಕಳೆದ 16-17 ವರ್ಷದಿಂದ ಆರ್ಟ್ ಫೀಲ್ಡಲ್ಲಿ ಇದ್ದೇನೆ. ಮಂಗಳೂರು ಬಹಳ ಸಣ್ಣ ಪ್ಲೇಸ್. ನಾವು ದಕ್ಷಿಣ ಕನ್ನಡಿಗರು ಹಾಗೇನೆ, ನಮ್ಮ ಕಾಲುಗಳು ಬಹಳ ಡೀಪ್ ಆಗಿ ದಕ್ಷಿಣ ಕನ್ನಡದಲ್ಲಿ ಹೂತು ಹೋಗಿವೆ. ನಮಗೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಬಹಳ ಕಷ್ಟ. ನಾವು ಲಾಸ್ ಏಂಜಲಸ್ ಹೋದ್ರು ಅಥವಾ ಹ್ಯೂಸ್ಟನ್ಗೆ ಹೋದ್ರು ಅಥವಾ UK ಗೆ ಹೋದ್ರು ನಮಗೆ ಅಲ್ಲಿ ಕೂಡ ಇಡ್ಲಿ ಸಾಂಬಾರಿ ಬೇಕು. ದಿಸ್ ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್. ಅಥವಾ ಅಲ್ಲಿ ಕೂಡ ಚಿಕನ್ ಸುಕ್ಕೆ ಬೇಕು. ನಮಗೆ ಬಾಕಿದಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಕ್ಯಾಪ್ಟನ್ ಹೇಳಿದ್ರು ಈಗ ಒಳಗೆ ಬರೋ ನನಗೆ ಕಮಲದೊಂದು ಪಿಕ್ಚರ್ ಬೇಕು, ನಮಗೆ ಕಂಬಳ ಬೇಕು, ಕೋರಿ ಕಟ್ಟ ಬೇಕು, ಮತ್ತೆ ಯಕ್ಷಗಾನ ಬೇಕು, ಅಂಥದ್ದೆಲ್ಲ ನಮಗೆ ನಾವು ಅದನ್ನು ಬಿಟ್ಟಿಗೆ ಅದನ್ನು ಬಹಳ ಕಷ್ಟ ಆಗ್ತದೆ. ಅದೇ ಇನ್ಸ್ಪಿರೇಷನ್ ನನಗೆ ವ್ಯಾನ್ಪಾಲ್ ಸೌಖ್ಯೇಂದ್ರ ಮಾಡಲಿಕ್ಕೆ ಪ್ರೇರೇಪಿಸಿದ್ದು. ಮತ್ತೆ ಅದು ಎಷ್ಟು ಸಕ್ಸಸ್ ಆಯ್ತದೆ ಅಂದರೆ, ನಾನು ಬರೆಯುತ್ತೇನೆ ಸರಿ, ಆದರೆ ಅದನ್ನು ತಗೊಳ್ಳೋರು ಯಾರು? ಕ್ಯಾಶ್ ಪ್ರೈಸ್ ಅನ್ನ ಪಡೆಯುತ್ತಾರೆ. ಈ ಪ್ರಶಸ್ತಿಯನ್ನ ಶ್ರೀ ಗಣೇಶ್ ಕಾರ್ಣಿಕ್ ಸರ್ ಅವರು ಕೊಡಬೇಕಂತ ಕೇಳ್ಕೊಳ್ತಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಅದು ಅತ್ಯಂತ ಸಮಯೋಚಿತ ಆಗಿದೆ. ಇವತ್ತಿನ ಈ ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ನಮ್ಮ ಚಲನೆ ಎತ್ತೆತ್ತೋ ಕಡೆ ಹೋಗ್ತಾ ಇದೆ. ಒಂದು ಮೊಬೈಲ್ ಬಗ್ಗೆ ಬಹಳ ಉತ್ತಮವಾದಂಥ ಉದಾಹರಣೆ ಕೊಟ್ಟರು. ಒಂದು ಮೊಬೈಲ್ನ ನಾವು ತಗೊಂಡ ಮೇಲೆ ಅದನ್ನು ಎಷ್ಟು ಮಟ್ಟಿಗೆ ನಾನು ಒಳಿತಿಗಾಗಿ ಬಳಸ್ಕೊಂಡಿದ್ದೀನಿ, ಎಷ್ಟು ನಮಗೆ ಬೇಡವಾದಂಥನ್ನು ನಾನು ನೋಡಿದ್ದೀನಿ,
ಆಡಿದ್ದೀನಿ, ಕೇಳಿಸ್ಕೊಂಡಿದ್ದೀನಿ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಮಂಗಳೂರಿನ ನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡ್ತಿದ್ದಾರೆ. ಇವತ್ತಿಗೆ ಲೋಕಲಿ, ನ್ಯಾಷನಲಿ, ಗ್ಲೋಬಲಿ ಟೋಟಲ್ 75 ಆರ್ಟ್ ಎಕ್ಸಿಬಿಷನ್ಸ್ ಅನ್ನು ಕ್ಯೂರೇಟ್ ಮಾಡಿದ್ದಾರೆ. ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಸುಮಾರು 4-5 ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡಿದ್ದಾರೆ. ಅವರು ಆಲ್ರೆಡಿ ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಗುರುತಿಸಿಕೊಂಡಿದ್ದಾರೆ. ದೇ ಆರ್ ಸರ್ವೈವಿಂಗ್ ದೆಮ್ಸೆಲ್ಫ್ ಆಸ್ ಎ ಫ್ರೀ ಲೈನ್ ಆರ್ಟಿಸ್ಟ್. ಇಟ್ ಈಸ್ ವೆರಿ ಚಾಲೆಂಜಬಲ್ ಟಾಸ್ಕ್ ಆ್ಯಕ್ಚುಲಿ. ಆ ಒಂದು ಧೈರ್ಯವನ್ನು ವಿಲಿಯಂ ಪೈರ್ಸ್ ಅವರು ಕೂಡ ಕೊಟ್ಟಿದ್ದಾರೆ. ಹಾಗೆ ಇವರು ಅವರ ಒಂದು ಅಪಿಡಾಕ್ಟ್ಗಳಲ್ಲಿ ಇಷ್ಟಕ್ಕೆ ಮಾತ್ರ ಸ್ಟಾಪ್ ಆಗಲಿಲ್ಲ. ಜೊತೆಗೆ ಅವರು ನಮ್ಮ ಪೊಯೆಟ್ರಿ, ಲಿಟ್ರೇಚರ್, ಮ್ಯೂಸಿಕ್ ಇದಕ್ಕೂ ಕೂಡ ಒಂದು ಪ್ಲ್ಯಾಟ್ಫಾರ್ಮನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹೀಗಾಗಿ ಅವರನ್ನು ನಾನು ಆರ್ಟಿಸ್ಟ್ ಅಂತ ಹೇಳಿದ್ದೆ. ಅವ್ರು ಚಿತ್ರ ಬರೆದೇ ಇದ್ದರೂ ಕೂಡ ಒಂದು ಆರ್ಟಿಸ್ಟಿಕ್ ಸೆನ್ಸ್, ಆ ಇಸ್ತೆಟಿಕ್ ಸೆನ್ಸ್ ಇದೆ ಅಲ್ವಾ, ಅದು ಕಾಮನ್ ಟು ಆಲ್. ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಆ ಸೌಂದರ್ಯ ಪ್ರಜ್ಞೆ ಅನ್ನುವಂಥದ್ದು ಸಹಜವಾಗಿ ಇರುವಂಥದ್ದು.